ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಇಷ್ಟು ಬ್ಲೌಸಸ್ ಇತ್ತು ಆರ್ಡ್ರಸ್ಸು, ಒಬ್ಬರದೇ 4 ಬ್ಲೌಸು. ಸೊ ಅದು ಜೊತೆಗೆ ಸ್ವಲ್ಪ ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಹಾಗೆ ಅಂತ ಹೇಳಿ ನಾನು ನಿಮಗೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವಿಷ್ಟನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಬರೀ ಒಂದು 4-5 ಬ್ಲೌಸ್ನ ಹೆಂಗೆ ಸ್ಟಿಚ್ ಮಾಡ್ಬೋದಾ, ಏನು ಎತ್ತ ಅಂತ ಅದ್ರ ಬಗ್ಗೆ ಸ್ವಲ್ಪ ನಾನು ಒಂದು ಬ್ರೀಫಾಗಿ ಹೇಳ್ತೀನಿ, ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಇದೇ ಟಾಪಿಕ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಯಾರ್ಯಾರೆಲ್ಲ ಇವಾಗ ಈ ಥರ ಮನೆಯಲ್ಲೇ ಆಗಿರ್ಬೋದು ಅಥವಾ ಸೊ ನಂತರನೇ ಎಷ್ಟೋ ಜನ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರ್ತೀರ, ಕೆಲವರು ತುಂಬ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿರ್ತೀರ, ಸ್ವಲ್ಪ ಅದನ್ನು ಇನ್ನೂ ದೊಡ್ಡದಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇರ್ತೀರ, ಅಥವಾ ಶಾಪ್ ಇಡಬೇಕು ಅಂತ ಪ್ಲ್ಯಾನ್ ಇರುತ್ತೆ ಕೆಲವರಿಗೆ. ಈ ಥರ ಎಲ್ಲ ಇರುತ್ತೆ. ಅಂದರೆ ಅದು ಈ ಶಾಪ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ, ಯಾವ ಥರ ಏನೇನು ಬೇಕು, ಏನು ಪ್ರಾಬ್ಲಮ್ಮು ಅದೆಲ್ಲ. ಸೊ ಇವಾಗ ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಜಸ್ಟ್ ಹೇಗೆ ಮ್ಯಾನೇಜ್ ಮಾಡ್ಬೋದು. ಅಂದರೆ ನನಗೆ ಇದು ಸ್ವಲ್ಪ ಜನ ಕ್ವೆಶನ್ ಕೇಳ್ತಾಯಿದ್ರು, ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತಂದರೆ, ನಾನಿವಾಗ ಆರಿ ವರ್ಕ್ ಕ್ಲಾಸ್ ಕೂಡ ತೊಗೊಳ್ತೀನಿ, ಆರಿ ವರ್ಕ್ ಆರ್ಡರ್ಸ್ ಕೂಡ. ಹಾಗೆಯೇ ನನಗಂತೂ ಆಲ್ಮೋಸ್ಟ್ ಡೈಲಿ ನನಗೆ ಸ್ಟಿಚಿಂಗ್ ಇದ್ದೇ ಇರುತ್ತಾ. ಸೊ ಒಂದಿನವೂ ಬ್ರೇಕ್ ಅಂತ ಇರೋದಿಲ್ಲ. ಏನಾದ್ರು ಬ್ರೇಕ್ ಮಾಡ್ಕೋಬೇಕು ಅಂದರೆ ನಾನಾಗೆ ಮಾಡ್ಕೋಬೇಕಷ್ಟೆ. ಸೊ ಈಗ ಇಲ್ಲಿ ನೋಡ್ತಾ ಇರೋದು ನೀವು, ನಾನು ವರ್ಕ್ ಬ್ಲೌಸ್ನೇ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ಇದು ವರ್ಕ್ ಬ್ಲೌಸೇ ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ. ಇವೆಲ್ಲ ಒಬ್ಬರದೇ. ಇದ್ರ ಜೊತೆಗೆ ನೀವು ನಾನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್, ಯಾವ ಥರ ಮ್ಯಾನೇಜ್ ಮಾಡ್ಬೋದು, ಆಗುತ್ತಾ ಆಗಲ್ವಾ, ಕಷ್ಟನೋ, ಮೇಂಟೇನೇಬಲ್ಲ, ಈ ಥರ, ಓಕೆನಾ? ಯಾಕಂತಂದರೆ ಇವಾಗ ಒಂದು ಹೌಸ್ ವೈಫ್ ಆಗಿದ್ದು ಸಹ ಇದನ್ನೆಲ್ಲ ಮಾಡೋದು ಅಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ. ಅಂತಂದರೆ ಹೌಸ್ ವೈಫ್ ಅಂತಂದ ತಕ್ಷಣ ಮನೇಲೇ ಇರೋದಲ್ವ. ನಾನೀಗ ಮನೇಲೇ ಕೆಲಸ ಮಾಡ್ತಿದ್ದು ಅದು ನಿಜ, ಆದರೆ ಕೆಲಸ ಜೊತೆಗೆ ನಾನು ಮನೇಲೇ ಇರೋದಲ್ಲ, ನಾನು ಹೊರಗಡೆ ಹೋಗ್ತೀನಿ ಅಂತಂದರೆ ಅದ್ರದ್ದು ಒಂದು ಮೇಂಟೇನ್ ಬೇರೆ ಆಗುತ್ತೆ, ಓಕೆನಾ? ಈಗ ಶಾಪ್ ಇತ್ತು ನನಗೆ ಅಂತಂದರೆ ಅದ್ರದ್ದು ಆದಂಥ ಮೇಂಟೆನೆನ್ಸ್ ಬೇರೆ ಇರುತ್ತೆ, ಆಯಿತಾ? ಬಟ್ ಇವಾಗ ಮನೇಲೇ ಮಾಡ್ತೀವಂದರೆ ಈಗ ನಮ್ಮ ಮೆಂಟಲ್ ಯೋಚನೆಗಳು ಬೇರೆಯೇ ಇರುತ್ತೆ. ಮನೇಲಿ ಕೆಲಸ ಕಾಣಿಸ್ತಾ ಇರುತ್ತೆ. ಈಗ ನನಗೆ ವರ್ಕ್ ಅಥವಾ ಆರ್ಡರ್ಸ್ ಕೊಡೋಕ್ಕೆ ನನಗೆ ಮನೆಗೆ ಬರ್ತಾರೆ. ಸೊ ಹಾಗೆ ಮನೇನ ನಾವು ಹೆಂಗಿಂಗೋ ಇಟ್ಕೊಳ್ಳೋ ಹಾಗಿಲ್ಲ. ಸೊ ಅದನ್ನು ಕೂಡ ಮೇಂಟೈನ್ ಮಾಡಿಕೊಳ್ಳೇಬೇಕು. ಅಂದರೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು. ಯಾಕಂದರೆ ನಾನು 24 ಗಂಟೆ ಮನೇಲೇ ಇರೋದ್ರಿಂದ ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಮನೆಗೆ ಕೊಡಬೇಕಾಗತ್ತೆ, ಓಕೆನಾ? ಸೊ ಅದಾದಮೇಲೆ ನಾವು ಇದಕ್ಕೂ ಎಕ್ಸ್ಟ್ರಾ ಟೈಮ್, ಓಕೆನಾ, ಇದನ್ನು ಕೊಡಲೇಬೇಕು ಆನ್ ಟೈಮಿಗೆ, ಆಯಿತಾ? ನಾನು ಹೇಳಿದ್ನಲ್ಲ, ನಾನು ಯಾವಾಗ್ಲೂ ಒಂದು ದಿನ ತಪ್ಪದೆ, ನನಗೇನು ಹೆಲ್ತ್ ಇಶ್ಯೂ ಆಯಿತು ಅಂದರೆ 2 ದಿನ ನಾನು ಎಕ್ಸ್ಟ್ರಾ ಟೈಮ್ ತೊಗೊಳ್ಬೋದು, ಅಷ್ಟೇ. ಬಿಟ್ಟರೆ ನಾನು ಹೇಳಿದ ಟೈಮಿಗೆ ನಾರ್ಮಲಾಗಿ ನಾನು ಕೊಡ್ತೀನಿ. ಅಂದರೆ ಮುಂಚೆನೇ ಹೇಳಿಡ್ತೀನಿ, ನನಗೆ ಆಗುತ್ತಾ ಅಂಥೇಳಿ. ಅಂದರೆ ನನಗೆ ಕೆಲವರು 2 ದಿನಕ್ಕೆ 3 ದಿನಕ್ಕೆ ಕೊಡು ಅಂತಂದರೆ ನನಗೆ ಕಷ್ಟ ಆಗಿಬಿಡುತ್ತೆ. ಈ ಥರ ಎಲ್ಲ ನಂಗೆ ಕಂಟಿನ್ಯೂ ಆರ್ಡರ್ಸ್ ಇದ್ದಾಗ 2 ದಿನ 3 ದಿನ ಅಂತ ಕೆಲವೊಂದು ಸರ್ತಿ ಬರ್ತಾರೆ. ನಾನು ಹೊಸ ಕಸ್ಟಮರ್ ಆದರೆ ಡೆಫಿನೆಟ್ಲಿ ನಾನು ತುಂಬ ಇಲ್ಲ, ನಾರ್ಮಲಾಗಿ ಒಂದೊಂದು ಇತ್ತು ಅಂದರೆ ನಾನು ತೊಗೊಳ್ತೆ. ಅಂದರೆ ಹೆವಿ ಇತ್ತು ಅಂದರೆ ನಾನು ತೊಗೊಳಕ್ಕೆ ಹೋಗಲ್ಲ. ಹೆವಿ ಅಂದರೆ ಈಗ ಹಬ್ಬದ ದಿನ ಎಲ್ಲ ಕಡೆಯಿಂದನೂ ಬಂದಿರುತ್ತೆ. ಸೊ ಆ ಥರ ಇದ್ದರೆ ನಾನು ತೊಗೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನನಗೂ ಹಬ್ಬದ ಕೆಲವೊಂದು ಸಣ್ಣ ಪುಟ್ಟ ಪ್ರಿಪ್ರೇಷನ್ ಇರುತ್ತೆ. ಅಂದರೆ ನಾನು ಹಾಗಂತ ಆರ್ಡರ್ಸ್ನ ನಾನು ಮಿಸ್ ಮಾಡಲ್ಲ, ಆದರೆ ಆದಷ್ಟು ತೊಗೊಳಕ್ಕೆ ಹೋಗ್ತೀನಿ ಹೊರತು. ಬಟ್ ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ಗೆ ರೇಟ್ ತುಂಬಾ ಕೇಳ್ತಾರೆ. ಅಂತಂದರೆ ಈಗ ಎಕ್ಸ್ಪೆಕ್ಟ್ಗಿಂತ ಜಾಸ್ತಿ ಕಡಿಮೆನೇ ಕೇಳ್ತಾರೆ. ಆವಾಗ ನಾನು ಆ್ಯಕ್ಚುಲಿ ಕಾಂಪ್ರಮೈಸ್ ಆಗಲ್ಲ. ಇಲ್ಲ, ನಮ್ಗೆ ಅಷ್ಟು ಕಡಿಮೆಗೆಲ್ಲ ರೇಟ್ ತೀರಾ ಕಡಿಮೆಗೆ ಹೋಗಿಬಿಡ್ತಾರೆ. ಸೊ ಆವಾಗ ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿನೂ, ಅಂದರೆ ಇವಾಗ ಕೆಲವರು ಒಂದು ದಿನಕ್ಕೆ ಅಂದರೆ ನಾಳೆನೇ ಕೊಡಿ ಅಂತ ಹೇಳಿರ್ತಾರೆ. ಸೊ ಸರಿ ಆಯಿತು, ನನಗೆ 30 ರೂಪೀಸ್ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿರ್ತೀನಿ. ಸೊ ಅದಕ್ಕೂ ರೆಡಿ ಇರಲ್ಲ, ಆಲ್ರೆಡಿ ಕಡಿಮೆ ಇರುತ್ತೆ, ಆಯಿತಾ? ಈಗ ಲೈನಿಂಗ್ ಬ್ಲೌಸ್ ಎಲ್ಲ 200 ಹಿಂಗಿರುತ್ತೆ. ಆದ್ರೂ ಎದ್ರಲ್ಲೂ ನಾನು ಒಂದು ಅರ್ಜೆಂಟ್ ಅಂದರೆ ನಾಳೆಗೆ ಬೇಕಂದಿರ್ತಾರೆ. ಸೊ ನಾನು ಹೆಂಗಾರು ಮಾಡಿ ರಾತ್ರಿ ನಿದ್ದೆಗೆಟ್ಟಾದರೂ ಮಾಡಿಕೊಡುವ ಅಂತ ಪ್ಲ್ಯಾನಲ್ಲಿ ಇರುವಾಗ ಅವರು ಒಂದು 30 ರೂಪೀಸ್ ಕೂಡ ಎಕ್ಸ್ಟ್ರಾ ಕೊಡೋಕ್ಕೆ ರೆಡಿ ಇರಲ್ಲ. ಸೊ ಅಂಥದ್ದೆಲ್ಲ ಇದ್ದಾಗ ನಾನು ಡೈರೆಕ್ಟಾಗಿ ಇಲ್ಲ, ಆಗಲ್ಲ ಅಂತಲೇ ಹೇಳಿ
ಕಳಿಸ್ಬಿಡ್ತೀನಿ. ಇಲ್ಲ ರೀ ನೀವು ಕೊಡೋದಿದ್ರೆ ಕೊಡಿ, ಇಲ್ಲ ಅಂತ ಇಲ್ಲ. ಆದರೂ ಕೆಲವೊಂದು ಸತಿ ತುಂಬ ಒತ್ತಾಯ ಮಾಡಿ ಕೊಟ್ಟು ಹೋಗ್ತಾರೆ. ಎಂಥ ಮಾಡೋಂಗಿಲ್ಲ, ಕೆಲವೊಂದು ಸತಿ ಇರಲಿ ಬಿಡೋ ಅಂತ ನಾನು ಮಾಡ್ತೀನಿ. ಕಷ್ಟ ನನಗೆ ಆಮೇಲೆ ಕಷ್ಟ ಅನುಭವಿಸೋಳು ನಾನೇ ಆಗಿರ್ತೀನಿ. ಆದರೆ ಏನು ಮಾಡೋಂಗಿಲ್ಲ, ನಮ್ಮ ಫೀಲ್ಡೇ ಹಾಗಲ್ವಾ, ಕೆಲಸನೇ ಹಾಗೆ, ಇದೇ ಥರ ಬರುವಂಥದ್ದೇನೆ. ಸೊ ಅದನ್ನೇ ಅದೇ ಥರ ತಗೊಳ್ತಾ ಹೋಗೋದು. ಇನ್ನೇನು ನನಗೆ ಅಷ್ಟೊಂದು ಹೆಲ್ತ್ ಇಶ್ಯೂ ಆ ಥರ ಆಯಿತು ಅಂದರೆ ಮಾತ್ರ, ಏನೋ ಹೆವಿ ಆಯಿತು, ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಆದರೂ ಎಷ್ಟೋ ಸತಿ ಎಂಥ ಹೆಲ್ತ್ ಇಶ್ಯೂಸ್ ಇದ್ರೂ ನಾನು ಮಾಡೇ ಮಾಡ್ತೀನಿ. ಈವನ್ ನಾರ್ಮಲ್ ಮಂತ್ಲಿ ಪ್ರಾಬ್ಲಮ್ ಇದ್ರೂ ನಾನು ಅದನ್ನು ಕೂಡ ಮಿಸ್ ಮಾಡೇ ಮಾಡ್ತೀನಿ. ನಿಜ ನನಗದು ಸಿಕ್ಕಾಪಟ್ಟೆ ಹೆವಿ ಇರುತ್ತೆ, ಸ್ಟಿಲ್ ನಾನು ಮಾಡ್ತೀನಿ. ಯಾಕಂದರೆ ಅದೇ ಟೈಮಲ್ಲಿ ಕೊಡುವಂಥ ಪರಿಸ್ಥಿತಿ ಇದ್ದಾಗ ನನಗೇನು ಮಂತ್ಲಿ ಇರೋದೇ ಅಲ್ವಾ ಅಂತ ಹೇಳ್ಕೊಂಡು ಮಾಡೋದು ಇದೆ. ಸೊ ಅಲ್ಲಿಗೆ ನಾನು ಒಂದು ಟೈಮ್ನ ಕೇಳ್ತೀನಿ ಅವರಿಗೆ, ಇವತ್ತು ಕೊಡೋದು ಇದ್ದಾಗ, ಆ ಥರ ಮಂತ್ಲಿ ಪ್ರಾಬ್ಲಮ್ ಆದಾಗ ನಾಳೆ ಕೊಡಲಾ ಅಂತ ಕೇಳ್ತೀನಿ, ರಿಕ್ವೆಸ್ಟು. ಇಲ್ಲ ನಂಗೆ ಅದು ಇವತ್ತೇ ಬೇಕಿತ್ತು, ನಾಳೆಗೆ ಹೋಗ್ತಾರ ಅಂತ ಹೇಳಿ, ಅಂದರೆ ಮುಂಚೆನೇ ಕೇಳಿರ್ತೀನಿ, ಒಂದಿನ ಮುಂಚೆನೇ ಬೇಕಿತ್ತು ಅಂತಂದರೆ ನಾನು ಅವರಿಗೆ ಓಕೆ ಅಡ್ಡಿಲ್ಲ ಅಂತ ಹೇಳಿದರೆ ನಾನು ಹೆಂಗಾದರೂ ಮಾಡಿದರೂ ಹೊಲ್ಕೊಡ್ತೀನಿ. ಇಲ್ಲ ನನಗೆ ಆಗಲ್ಲ, ನನಗೆ ಇವತ್ತೇ ಬೇಕು, ಯಾಕಂದರೆ ಅವರು ಕೂಡ ಒಂದು ಕಮಿಟ್ಮೆಂಟ್ ಮೇಲೆ ಕೊಟ್ಟಿರ್ತಾರೆ. ಅಂತಂದರೆ ಊರಿಗೆ ಹೋಗೋದು ಅಥವಾ ಹಬ್ಬ ಇದಕ್ಕೆ ಕೊಟ್ಟಿರ್ತಾರೆ. ಸೊ ಅವ್ರದ್ದು ಪ್ರಾಬ್ಲಮ್ ಅಲ್ಲ ಇದು. ಸೊ ನಾವು ಸ್ವಲ್ಪ ಮುಂಚೆನೇ, ಒಂದಿನ ಮುಂಚೆನೇ ಕೊಡೋ ಥರ ಹೊಲ್ಕೋಬೇಕಿತ್ತು. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮಗೆ ಕಂಟಿನ್ಯೂ ವರ್ಕ್ಸ್ ಇರುವಾಗ ಅದು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಟೈಮಲ್ಲಿ ನಾನು ಎಷ್ಟು ಕಷ್ಟ ಆದರೂ ಅಡ್ಡಿಲ್ಲ, ಹೆಂಗಾದರೂ ಮಾಡಿ ನಾನು ಹೊಲಿದು ಕೊಡ್ತೀನಿ. ಸೊ ಅದೇ ಹೇಳಿದ್ನಲ್ಲ, 1 ದಿನ ಅಥವಾ 2 ದಿನ ಹೆಚ್ಚಿಗೆ ಅಂದರೆ, ಮತ್ತು ಅದ್ರ ಮೇಲೆ ನಾನು ಹೆಚ್ಚಿಗೆ ಇಟ್ಕೊಡೋದೇ ಇಲ್ಲ, ಕೊಟ್ಬಿಡ್ತೀನಿ ಆಯಿತಾ. ಕೆಲವರು ಹೇಗೆ ಅಂತಂದರೆ ನೀವು ಆರಾಮಾಗಿ ಕೊಡಿ ಅಂತ ಕೊಟ್ಟು ಹೋಗಿರ್ತಾರೆ. ಯಾವಾಗಲೂ ಆ ಥರ ಮಾತ್ರ ಯಾರೂ ಮಾಡಬೇಡಿ, ಓಕೆನಾ. ಯಾರಾದರೂ ಕಸ್ಟಮರ್ಸ್ ನೋಡ್ತಾ ಇದ್ದರೆ ಯಾವುದೇ ಟೇಲರ್ ಹತ್ರ ತಗೊಳ್ಳಿ, ನಾನು ಹೇಳ್ತೀನಿ ಆರಾಮಾಗಿ ಹೊಲ್ಕೊಡಿ ಅಂತ ನೀವು ಹೇಳಲೇಬೇಡಿ. ನೀವು ಬೇಕಾದರೆ ಯಾವಾಗಾದರೂ ನಿಮ್ಗೆ ಬೇಕು ಅಂತಂದ್ರೂ ಒಂದು ಟೈಮು, ಒಂದು ಡೇಟ್ ಹೇಳಿಟ್ಟಿಡಿ ಆಯ್ತು. ಅಲ್ಲಿ ಒಂದು 2 ದಿನ ಹೆಚ್ಚು ಕಡಿಮೆ ಆದರೂ ಪ್ರಾಬ್ಲಮ್ ಆಗೋಲ್ಲ. ನೀವು ಅರ್ಜೆಂಟಿಗೆ ಬಂದು ಕೊಟ್ಟು ಅಂದರೆ ನಿಜವಾಗ್ಲೂ ಸಾಧ್ಯವೇ ಇಲ್ಲ ಆಯಿತಾ. ನೀವು ಬೇಕಾದರೆ ಹೀಗೆ ಒಂದು ತಿಂಗಳ ಹಿಂದೆ ಕೊಟ್ಟಿದ್ದೆ ಇನ್ನೂ ಹೊಲಿಲಿಲ್ಲ ಅನ್ನೋ ಕ್ವಶನ್ನು ನಿಮಗೂ ಬರ್ಬೋದು, ನಿಜ. ಆದರೆ ಏನಂತಂದರೆ ನಮ್ಮದು ಅದು ಹೇಳಿದ್ನಲ್ಲ, ರೆಗ್ಯುಲರ್ ಆಗಿರುತ್ತೆ. ಸೊ ಅದು ಬದಲು ನೀವು ಒಂದು ಟೈಮಿಂಗ್ಸ್ ಕೊಡಿ, ಲೈಕ್ 1 ವಾರನೋ ಅಥವಾ 2 ವಾರ. ನನಗೆ ಇವಾಗ ಈ ಡೇಟ್ ಕೊಟ್ಟರೆ ಓಕೆ, ಅವರು ಫಿಕ್ಸ್ ಆಗಿರ್ತಾರೆ, ನಂಗೆ ಈ ಡೇಟ್ ಒಳಗೆ ಇವಾಗ ಮುಗಿಸ್ಬೇಕು ಅಂತ. ಹೆಂಗಾದರೂ ಮಾಡಿ ನಾವು ಬೇರೆಯವ್ರದ್ದನ್ನು ತಗೊಳ್ಳೋ ಬದಲು ನಿಮ್ಮದನ್ನೇ ಮುಗಿಸ್ಕೊಟ್ಬಿಡ್ತೀನಿ, ಲೇಟ್ ಇರಲಿ ಅಥವಾ ಇದು. ಸೊ ಹೇಳುವಾಗ ಮಾತ್ರ ಯಾರಿಗಾಗಲಿ, ಈಗ ನನಗೆ ಅಂತಲ್ಲ, ಇವನ್ ನೀವು ಯಾವುದೋ ಒಂದು ಟೈಲರ್ ಹತ್ರ ಹೋಗ್ತೀರಾ ಅಂತಂದ್ರೂ ನೀವು ಸಹ ಅಷ್ಟೇ. ಯಾವ ಥರ ಅಂತಂದರೆ ನಂಗೆ ಒಂದು ಡೇಟ್ ಹಾಕ್ಕೊಂಡೇ ಹೋಗಿ, ನನಗೆ ಇವಾಗ ಬೇಕು ಅಂತ, ನಿಮ್ಗೆ ಅರ್ಜೆಂಟ್ ಇಲ್ಲ ಅಂತಂದ್ರೂ ಈ ಥರ ಡೇಟ್ ಹಾಕ್ಕೊಂಡು ಹೋಗ್ಕೊಂಡೆ ನೀವು ಕೊಡ್ರಿ ಯಾವುದೇ ಟೈಲರ್ಸ್ಗಾದ್ರೂ, ಓಕೆನಾ. ಸೊ ಈಗ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ಏನಂತಂದರೆ ನನಗೀಗ ವರ್ಕ್ ಆರ್ಡ್ರ್ ಆ್ಯಕ್ಚುಲಿ ಬಂದಿದ್ದು 1 ಮಂತ್ ಆ್ಯಕ್ಚುಲಿ ಟೈಮ್ ಕೊಟ್ಟಿದ್ದು ನನಗೆ. 4 ಬ್ಲೌಸು ಆರ್ಡ್ರ್ ಇತ್ತು, ಅಂದರೆ 2 ಹೆವಿ, ಇನ್ನು 2 ನಾರ್ಮಲ್ಲು. ಆ ಥರ ಸಿಂಪಲ್ ಅಂತಲೂ ಅಲ್ಲ, ಓಕೆ ಒಂದು ಲೆವೆಲ್ಗಿತ್ತು. ಇಲ್ಲಿ ಇದೇನೆಲ್ಲ ಹೊಲಿತಾ ಇದ್ನಲ್ಲ ಇದೆಲ್ಲ ಹೌದು. ಜೊತೆಗೆ ಇವು ಏನು ವರ್ಕ್ ಹಾಕಿದ ಬ್ಲೌಸು ನಾನೇ ಸ್ಟಿಚಿಂಗ್ ಮಾಡಬೇಕು. ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು 2-3 ಒಬ್ಬರದೇ ಕಸ್ಟಮರ್ದು ಒಂದು 2-3 ಬ್ಲೌಸು. ಇವಿಷ್ಟು ನನಗೆ ಒಂದು ತಿಂಗಳು ಟೈಮ್ ಇತ್ತು, ವರ್ಕ್ ಹಾಕಲಿಕ್ಕೆ ಬೇಕಲ್ವಾ. ಜೊತೆಗೆ ಬರೀ ಇದೊಂತೆ ಅಲ್ಲ, ನನಗೆ ಆ ಟೈಮಲ್ಲಿ ಇದು ಆ್ಯಕ್ಚುಲಿ 1 ಮಂತ್ ಹಿಂದೆನೇ ನಾನು ಸ್ಟಿಚ್ ಮಾಡಿರೋದಾಯ್ತಾ, ಈ ರೀಸೆಂಟ್ ಅಲ್ಲ ಇದು. ನನಗೆ ಕ್ಲಾಸ್ ಕೂಡ ಇತ್ತು, ಆರಿ ಕ್ಲಾಸ್ ತೊಗೊಳ್ತಾ ಇದ್ನಲ್ಲ, ಸೊ ಅದು ಕ್ಲಾಸು. ಜೊತೆಗೆ ನನ್ನದು ಈ ಆರ್ಡರು 4 ಬ್ಲೌಸ್ ಆರ್ಡ್ರು, ಜೊತೆಗೆ ಸ್ಟಿಚಿಂಗು, ಹಾಗೇ ಯೂಟ್ಯೂಬ್ಸ್ ಆಯಿತಾ. ಮಧ್ಯೆ ನಾನು ಹಾಕಲೇಬೇಕು, ಯಾಕಂದರೆ ಯಾವುದೋ ಒಂದೇನೋ ಫೀಲ್ಡಿಗೆ ಬಂದಿದ್ದೀನಿ ಅಂತಂದರೆ ಅದಕ್ಕೂ ಕೂಡ ನಾನು ಟೈಮ್ ಕೊಡಲೇಬೇಕು. ಅಂದರೆ ಮಾಡ್ತೀನಿ ಅಂತ ಅಂದ್ಕೊಂಡ್ಮೇಲೆ ಮಾಡಲೇಬೇಕು. ಓಕೆ, ಸ್ವಲ್ಪ ಡೀಲೇ ಆಗ್ತದೆ, ಇಲ್ಲ ಅಂತಲ್ಲ. ಯಾಕಂದರೆ ಮಧ್ಯದಲ್ಲಿ ಎಕ್ಸಾಮ್ಸ್ ಎಲ್ಲ ಇತ್ತು ಅಂತಂದಾಗ ಸ್ವಲ್ಪ ಡೀಲೇ ಆಗೇ ಆಗುತ್ತೆ. ಏನಂತಂದರೆ ಅಂದರೆ ಓದಿಸೋದು ಮಗುವಿಗೆ ನನ್ನ ಮಗ ಇರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡು, ಸೊ ಅವನಿಗೆ ಓದಿಸೋದು, ಹಾಗೆಯೇ ಇವೆಲ್ಲ ಕೆಲಸ. ಜೊತೆಗೆ ಏನಂತಾರೆ ಆರಿ ವರ್ಕ್
ಆರ್ಡರ್ಸು, ಅದು ನಾನು ಕೂಡ ಹಾಕ್ತಾಯಿದ್ದೆ. ಜೊತೆಗೆ ಇದು ಇಷ್ಟೆಲ್ಲ ಇರೋದ್ರಿಂದ ಒಂದೊಂದು ಸತಿ ಸ್ಟ್ರೆಸ್ ಅಂತ ಸಿಕ್ಕಾಪಟ್ಟೆ ಆಗುತ್ತೆ. ಒಂದು ಬಂತು ಹೆಂಗೆ ತೊಗೊಳ್ತೀವಿ ಅಂತ ಗೊತ್ತಾಗಲ್ಲ, ಸ್ಟ್ರೆಸ್ ಇರುತ್ತೆ. ಹಾಗಾದರೆ ಆ ಸ್ಟ್ರೆಸ್ನ ಹೇಗೆ ಮೇಂಟೈನ್ ಮಾಡ್ಬೋದು ಇಷ್ಟೆಲ್ಲ ಹೆವಿ ಇದ್ದಾಗ? ಈಗ ಆಲ್ರೆಡಿ ತಮ್ಮದೇನು ನೋಡಿದ್ದೀರಾ, ಇಷ್ಟು 2 ದಿನದಲ್ಲಿ ಸ್ಟಿಚ್ ಮಾಡ್ಬೋದಾ? ಹಾಂ, ಮಾಡ್ಬೋದು, ತೊಂದರೆ ಇಲ್ಲ. 4 ಬ್ಲೌಸ್ 2 ದಿನದಲ್ಲಿ ಮಾಡ್ಬೋದು. ಬಟ್ 5-6 ಇದ್ದಾಗ ನಾನು ಅಷ್ಟೆಲ್ಲ ತೊಗೊಳಕ್ಕೆ ಹೋಗಲ್ಲ. ಮಾಡ್ಬೋದೇನೋ, ಆದರೆ ನಾನೇನು ಮಾಡ್ತೀನಿ ಅಂದರೆ ಅಷ್ಟೆಲ್ಲ ಬಾಡಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ಏನಾದರೂ ಹೆವಿ ತೊಗೊಳಕ್ಕೆ ಹೋದಾಗ ನಾವೇ ಅಲ್ವಾ ಸಫರ್ ಆಗೋದು ಅಂಥೇಳಿ ನಾನು ಅಷ್ಟು ಹೆವಿ ಇದು ಮಾಡ್ಕೊಳ್ಳಲ್ಲ. ಹಾಗಿದ್ರೆ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂದರೆ, ಈಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋದ್ರಿಂದ, ಅಂದರೆ ಜನರಲ್ ಶಿಫ್ಟ್ ಆಗಿರೋದ್ರಿಂದ ಬೆಳಗ್ಗಿನ ಅಡುಗೆ ತಿಂಡಿ ಎಲ್ಲ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಮುಗ್ಸೋಕ್ಕೆ ಒಂದು 9:30 10 ಅಂತೂ ಆಗೇ ಆಗುತ್ತೆ ಮನೆಯದೆಲ್ಲ ಅಂತಂದ್ರೂ. ಸೊ ನಾನೇನು ಮಾಡ್ತೀನಿ, ಅಷ್ಟಿದ್ದಾಗ ಒಂದು ತಿಂಡಿ ತಿಂದು ಓಕೆನಾ, ಮೇಜರ್ ಅಡುಗೆ ರೂಮಲ್ಲಿ ಏನೇನು ಕೆಲಸ ಇರುತ್ತಾ, ಡೀಪ್ ಕ್ಲೀನ್ ಮಾಡಲ್ಲ, ಪಾತ್ರೆ ಈ ಥರ ತೊಳೆದು 9 ಗಂಟೆಗೆ ಬಂದು ನಾನು ಸ್ಟಿಚಿಂಗ್ ಕೂತ್ಕೊಂಡ್ರೆ ತಿಂಡಿ ತಿಂತೀನಿ. ಫಸ್ಟ್ ತಿಂಡಿ ಅದ್ರ ಬಗ್ಗೆ ನಾನು ಫಸ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಡೈಲಿ ನಮಗೆ 8 ಗಂಟೆ 8:30 ತನಕ ತಿಂದು ರೂಢಿ ತಿಂಡಿ. ಅದ್ರ ಮೇಲೆ ಅಷ್ಟು ಲೇಟ್ ಮಾಡಿ ತಿನ್ನಲ್ಲ. ಏನೋ ಹಬ್ಬ ಅಥವಾ ಪೂಜೆ ಇದ್ದಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ, ಬಿಟ್ಟರೆ ಅದ್ರ ಮೇಲೆ ತಿನ್ನೋಕ್ಕೆ ಹೋದರೆ ನನಗೆ ಎಸಿಡಿಟಿ ಅಥವಾ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ತಿಂಡಿ ಪ್ರಿಫರೆನ್ಸು, ಆಯಿತಾ? ತಿಂದ್ಕೊಂಡಾದಮೇಲೆ ಅದಾದಮೇಲೆ ನನ್ನ ಸ್ಟಿಚಿಂಗ್ ಏನಾದರೂ ಕೆಲಸ ಇದ್ದರೆ, ಯಾಕಂದರೆ ನನಗೆ ಅಥವಾ ಯಾವುದೇ ಒಂದು ಕೆಲಸ ಕಂಟಿನ್ಯೂ 2 ತಾಸು ಮಾಡಿದರೆ, ಯಾವುದೇ ಕೆಲಸ ಆಗಿರ್ಬೋದು, ನಾನು ಸ್ಟಿಚಿಂಗ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಕೆಲಸ ಕಂಟಿನ್ಯೂ 2 ತಾಸು ಮಾಡಿದರೆ ಸೊ ಬಾಡಿಯಲ್ಲಿ ಅಂದರೆ ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಹೇಳಿ ನಾನು ಎಲ್ಲ ಓದಿದ್ದೆ, ಹಾಗೆ ಕೇಳಿದ್ದೆ ಕೂಡ. ಸೊ ಕಂಟಿನ್ಯೂ ಮಾಡಬಾರ್ದು 2 ತಾಸು, ತುಂಬ ಹೆವಿ ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಹೇಳಿ. ಸೊ ಇದರಿಂದಾಗಿ ನಾನು ಯಾವತ್ತೂ ಕೂತ್ಕೊಳ್ಳಲಿಲ್ಲ ಹಾಗೆ 2 ತಾಸೆಲ್ಲ ಕಂಟಿನ್ಯೂ. 1.5 ತಾಸು ಈ ಥರ, ಅಥವಾ 1 ತಾಸು ಸ್ವಲ್ಪ ಮಾಡ್ತೀನಿ, ಒಂಚೂರು ಎದ್ದೋಗ್ತೀನಿ, ಬೇರೆ ಏನಾದರೂ ಕೆಲಸ ಅಂತಂದರೆ ಇಟ್ಕೊಂಡಿರ್ತೀನಿ. ನಾನು ಕೆಲಸ ಬಟ್ಟೆ ಮಡ್ಚೋದಾ, ಒಂಚೂರು ಬಟ್ಟೆ ಮಡ್ಚ್ಕೊ ಬಂದುಬಿಡ್ತೀನಿ, ಮತ್ತೆ ಸ್ಟಿಚಿಂಗ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಕೆಲವರು ಹೇಳ್ತಾರೆ ಕನ್ಸಿಸ್ಟೆನ್ಸಿ ಇರಲ್ವಾ ಅಂತ ಹೇಳಿ, ಬಟ್ ನಾನು ಮನೇಲೇ ಇರೋದ್ರಿಂದ, ಈಗ ನಾನು ಹೊರಗಡೆ ಹೋದರೆ ಅದು ಬೇರೆ ಆಗಿತ್ತು, ಬಟ್ ನಾನು ಮನೇಲೇ ಇರೋದ್ರಿಂದ ನಾನು ಕೆಲಸನ ಈ ಥರ ಸ್ಪ್ಲಿಟ್ ಮಾಡಿಕೊಂಡ್ರೆ ನನಗೆ ಬೋರ್ ಅನಿಸಲ್ಲ. ಈಗ ಸ್ಟಿಚಿಂಗೇ ಹೊಲ್ದ್ಕೊಂಡು ಕೂತ್ಕೊಂಡ್ರೆ ಬೋರ್ ಆಗುತ್ತೆ. ಅಂದರೆ ನಾನು ಒಬ್ಬಳೇ ಇರೋದಲ್ವಾ, ಈಗ ಯಾರೋ ಜೊತೆಗೆ ಇರ್ತಾರೆ ಅಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಹೋಗಿದ್ದೇ ಗೊತ್ತಾಗಲ್ಲ. ಆದರೆ ಮನೇಲಿ ಒಬ್ಬಳೇ ಇರೋದ್ರಿಂದ ಅದೇ ಒಂಥರ ಸಿಕ್ಕಾಪಟ್ಟೆ ಬೇಜಾರು. ಒಂದು ಸಾಂಗ್ ಕೇಳ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಹೀಗೆ ಯೂಟ್ಯೂಬ್ ಏನಾದರೂ ನೋಡ್ಬೋದು. ಈಗ ನೋಡಿ, ನಾನು ಕ್ಯಾಮ್ರಾ ಆನ್ ಮಾಡೋದ್ರಿಂದ ಏನೂ ನೋಡೋಕ್ಕಾಗಲ್ಲ. ಸ್ವಲ್ಪ ಸಾಂಗ್ ಏನಾದರೂ ಟಿ ವಿಯಲ್ಲಿ ಹಚ್ಕೊಂಡು ಕೇಳ್ತಾ ಕೆಲಸ ಮಾಡ್ಬೋದು, ಓಕೆ, ನೋ ಪ್ರಾಬ್ಲಮ್. ಆದರೂ ಕೆಲವೊಂದು ಸತಿ ಅದೇ ಕೆಲಸ ಕಂಟಿನ್ಯೂ ಮಾಡಬೇಕಾದ್ರೆ ಒಂಚೂರು ಏನೋ ಚೇಂಜಸ್ ಬೇಕು ಅನಿಸುತ್ತೆ. ಆವಾಗ ಏನು ಮಾಡ್ಬೋದು, ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕೆಲಸ ಹಾಗೆ ಇಟ್ಕೊತೀನಿ. ಅಂದರೆ ಸ್ವಲ್ಪ ಅಡುಗೆ ರೂಮಲ್ಲಿ ಸಣ್ಣ ಪುಟ್ಟದ್ದು ಒಂದು 11 ಗಂಟೆ 11:30ಗೆ ನಾನೇ ಹೋಗಿ ಒಂಚೂರು ಏನಾದರೂ ಫ್ರೂಟ್ಸ್ ಆ ಥರ ಏನಾದರೂ ಹೊಟ್ಟೆಗೆ ಹಾಕ್ಕೊತೀನಿ. ಯಾಕಂದರೆ ಇಲ್ಲ ಅಂತಂದರೆ ಏನಾದರೂ ಬಟ್ಟೆ ವಾಶ್ಗೆ ಅಂದರೆ ನೆನೆಸಿಡೋದಾಗಿರ್ಬೋದು, ಇಲ್ಲ ವಾಶ್ ಮಾಡಿದ್ದನ್ನು ಒಣಗಾಕೋದು, ಈ ಥರದ್ದು ಏನಾದರೂ ಒಂದು ಕೆಲಸ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಸೊ ಈ ಮಧ್ಯೆ ಒಂಚೂರು ರಿಲ್ಯಾಕ್ಸ್ ಕೂಡ ಆಗುತ್ತಾ, ಒಂದು ಬೇರೆ ಕೆಲಸ ಅಂತ ಅನಿಸುತ್ತಾ, ಆ ಕೆಲಸನೂ ಆಗುತ್ತೆ, ಮಾಡಲೇಬೇಕು, ಆ ಕೆಲಸನೂ ಆಗುತ್ತೆ, ಜೊತೆಗೆ ಈ ಕೆಲಸನೂ ಆಗ್ತಾ ಇರುತ್ತೆ. ಸೊ ಈ ಥರ ನಾನು ಸ್ಪ್ಲಿಟ್ ಮಾಡ್ಕೊತೀನಿ ಅಷ್ಟೇ. ಕಂಟಿನ್ಯೂ ಈಗ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಕೂತು 1 ಗಂಟೆ 2 ಗಂಟೆಗೆ ಈ ಥರ ಮಾಡಲ್ಲ ನಾನು. ಸೊ ಸ್ಪ್ಲಿಟ್, ಆಯಿತಾ? ಅಷ್ಟು ಗಂಟೆ ಮತ್ತು ಸ್ಕೂಲ್ ಇರುತ್ತೆ, ಸ್ಕೂಲಿಗಿಂದ ಕರ್ಕೊಬರೋದಿರುತ್ತೆ ನನ್ನ ಮಗನ್ನ. ಸೊ ಸ್ವಲ್ಪ ಬ್ರೇಕ್ ಆದಂಗೆ ಆಗುತ್ತೆ. ಒಂಚೂರು ನನಗೂ ಈ ಬ್ಯಾಕ್ ಪೇನು ಆ ಥರ ಇಲ್ಲ, ಬರುತ್ತೆ ಕಂಟಿನ್ಯೂ 2 ದಿನ ಆ ಥರ, ಬೆಳಗ್ಗಿನ ಸಂಜೆ ತನಕ ಕೆಲವೊಂದು ಸತಿ ರೇರ್ ಅದು ಸ್ಟಿಚಿಂಗ್ ಬರುತ್ತೆ. ಅದರಲ್ಲೂ ಈ ಥರ ವರ್ಕ್ ಆರ್ಡರ್ಸ್ ಎಲ್ಲ ಇದ್ದಾಗ ವರ್ಕು ಹಾಕ್ಕೊಂಡು ಇದು ಮಾಡಿಕೊಂಡು, ಸೊ ಇದೆಲ್ಲ ಇದ್ದಾಗ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಆವಾಗ ಸ್ವಲ್ಪ ಬ್ಯಾಕ್ ಪೇನ್ ಶುರು ಆದಂಗೆ ಆಗುತ್ತೆ. ಅಂದರೆ ಬ್ಯಾಕ್ ಪೇನ್ ಅನ್ನೋಕ್ಕಿಂತ ಸೊಂಟ ನೋವು. ಆವಾಗ ಏನು ಮಾಡ್ತೀನಿ ಅಂದರೆ, ಬೇರೆ ಎಕ್ಸಸೈಸ್ ಅಂತ ನಂಗೆ ಗೊತ್ತು, ಅದನ್ನು ಮಾಡಿದ್ಮೇಲೆ ಸ್ವಲ್ಪ ಓಕೆ, ನಾನು ರಿಲ್ಯಾಕ್ಸ್ ಮಾಡ್ಕೊತೀನಿ ಅಷ್ಟೇ. ಅದೇ ಈ ಥರ ಕಂಟಿನ್ಯೂ ಮಾಡಿದ್ರೆ ಈ ಪ್ರಾಬ್ಲಮೆಲ್ಲ ಆಗುತ್ತೆ. ಈ ಥರ ಸ್ಪ್ಲಿಟ್ ಮಾಡಿಕೊಂಡ್ರೆ ನನಗೆ ಆದಷ್ಟು ನನ್ನ
ಮೈಂಡ್ ಕೂಡ ಸ್ವಲ್ಪ ಫ್ರೀಯಾಗಿರುತ್ತೆ. ಕೆಲಸನೂ ಮಾಡ್ದಂಗೆ ಆಯಿತು, ನಾನು ಈ ಕೆಲಸನೂ ಹೋಗ್ತು ಅಂತ ಹೇಳಿಕೊಂಡು ಈ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಾದಾಗ ನಮಗೆ ಸ್ಟ್ರೆಸ್ ಅಂತ ಆಗೋದಿಲ್ಲ ಅಷ್ಟೇ. ಸೊ ಫೈನಲಿ ಇವಾಗ ನಾನು ಹೊಲಿತಾ ಇರೋ ಬ್ಲೌಸ್ ರೆಡಿ ಆಯಿತು. ನೋಡಿ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಬ್ರೈಡಲ್ಲು ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಶೈನ್ ಬಟ್ಟೆ ಮೇಲೆ ಹೇಗೆ ನಾನು ಹೈಲೈಟ್ ಮಾಡಿದ್ದೀನಿ ಅಂತ. ಸಾರಿ ಒಂದು ಸ್ವಲ್ಪ ಆರೆಂಜ್ ರೆಡ್ ಶೇಡ್ ಇತ್ತು ನೋಡಿ, ಈ ಥರ ಲಟ್ಕನ್ ಯಾವ ಥರ ಆಗಿದೆ ಅಂತ. ಇದು ಯಾರಿಗಾದರೂ ಡಿಸೈನ್ ಬೇಕು ಅಂತಂದರೆ ನೀವು ನೋಡ್ಕೋಬೋದು. ಬಟ್ ಔಟ್ಪುಟ್ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ಕಸ್ಟಮರ್ ಕೂಡ ಕೇಳಿದ್ದೆ, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು, ತುಂಬ ವರ್ತ್ ಅಂತ ಹೇಳಿದರು. ಹಾಗೆ ಒಳ್ಳೆ ರೇಟಿಗೆ ಮತ್ತು ಚೆನ್ನಾಗಾಗಿದೆ ಅಂತ. ಈಗ ಇನ್ನೊಂದು ಬ್ಲೌಸ್ ಇದು ಕೂಡ ನೋಡಿ. ಸೊ ತೋರಿಸ್ತಿದ್ದೆ, ನಮಗೆ ಹಾಕ್ತಾ ಇದ್ದಿತ್ತು ಹಾಗಾಗಿದ್ದು. ಸೊ ನೋಡ್ತಾ ಇದ್ದೀರಾ. ಸೊ ಇದು ಇನ್ನೊಂದು ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾದರೂ ಈ ಬ್ಲೌಸೆಲ್ಲ ಡಿಸೈನ್ ಇಷ್ಟ ಆದರೆ ನೀವು ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ಮಾಡ್ಕೋಬೋದು, ಓಕೆನಾ. ಸೊ ನಿಮಗೆ ಹಾಕ್ಲಿಕ್ಕೆ ಕೂಡ ಈಸಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.